ಕೊಡ್ತೀರಾ ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಮಂತ್ರಿ ಉತ್ತರ ಕೊಡ್ತಾರೆ, ಮಂತ್ರಿಗಳು ಕೊಡ್ತಾರೆ ಉತ್ತರ. ಲಕ್ಷ್ಮೀ ಹೆಬ್ಬಾಳ್ಕರ್ ತೀರ್ಮಾನ ಕೊಡಿ, ಪ್ರಶ್ನೋತ್ತರ ಮುಗಿಲಿ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರುದ ನಂತರ ಪ್ರಶ್ನೋತ್ತರ ಮೇಲೆ ಯಾಕೆ ಚರ್ಚೆ ಮಾಡಿ? ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಹೋರಾಟ ಮಾಡೋದು ಅಲ್ಪಸಂಖ್ಯಾತರ ಬಗ್ಗೆ ಪ್ರಶ್ನೋತ್ತರ ನೀವು ನನಗೆ ಪ್ರಶ್ನೋತ್ತರ ನೀವು ಅವಕಾಶ ಕೊಡೋದಿಲ್ಲ. ನನ್ನ ಕೇಳ್ತೀನಿ, ನನಗೆ ಪ್ರಶ್ನೋತ್ತರ ಮಾಡಿ ಅವಕಾಶ ಕೊಡಿ, ಮತ್ತೆ ನೋಡ್ತೇನೆ. ಸಬ್ಜೆಕ್ಟ್ ಬರಲಿ ಅವಾಗ. ಸಬ್ಜೆಕ್ಟ್ ಅಜೆಂಡಾ ಇದೆ, ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಪ್ರಕಾರ ಹೋಗುವ. ಆಯ್ತು, ಈಗ ಯಾಕೆ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ? ಈಗ ನಾನು ಯಾಕೆ ಹೇಳ್ಬೇಕಾದ್ರೆ ಈಗ ಅದನ್ನ ಈಗ ನನಗೆ ನೀವು ಅವಕಾಶ ಕೊಡುದಿಲ್ಲ. ನಿಲುವಳಿನ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ, ಕ್ವಶನ್ ಅವರ್ ಆದ್ಮೇಲೆ ತಗೋಬೇಕು ಅಂತ. ಕ್ವಶನ್ ಮುಗಿಬೇಕಲ್ಲ, ಈಗ ಕ್ವಶನ್ ಅವರ್ ಮೇಲೆ ಕೊಡ್ತೀರಲ್ಲ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಡೀ ರಾಜ್ಯಕ್ಕೆ. ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಏನಾದ್ರು ಕೆಲಸ ಇಲ್ಲ. ಮುಚ್ಚಾಕಕ್ಕೆ ಪ್ರಯತ್ನ ನೀವು ಪ್ರಶ್ನೆ ಕೇಳಿ, ನೀವು ಪ್ರಶ್ನೆ ಕೇಳಿ. ನೀವು ಅವರನ್ನು ನೋಡ್ಬೇಡಿ, ಮಂತ್ರಿಯನ್ನು ನೋಡಿ ನೀವು. ಹೇಳ್ರಪ್ಪ ಎಲ್ಲ.